ಸೊ ಅಖಿಲ ಕರ್ನಾಟಕ ಸ್ಟೂಡೆಂಟ್ ಅಸೋಸಿಯೇಷನ್ ಮೆಂಬರ್ ಲೈಕ್ ಪ್ರೆಸಿಡೆಂಟ್ ಕಾಂತಕುಮಾರ್ ಅವ್ರಿಗೆ ಕಂಪೇರ್ ಮಾಡ್ತೀರಾ ಅಂತಂದ್ರೆ ಒಂದೇ ಕ್ಲಾಸ್ ರೂಮ್ ಅಲ್ಲಿ 11 ಜನ ಸೆಲೆಕ್ಟ್ ಆಗಿದ್ರು ಅಂತ ಹೇಳಿದ್ರೆ. ಸೊ ಟೋಟಲ್ 24 ಮೆಂಬರ್ಸ್ ಇರ್ತಾರೆ ಒಂದು ಕ್ಲಾಸ್ ರೂಮ್ ಅಲ್ಲಿ. ಆ 24 ಮೆಂಬರ್ಸ್ ಅಲ್ಲಿ 11 ಜನ ಒಂದೇ ಕ್ಲಾಸ್ ರೂಮ್ ಇಂದ ಹೇಗಾಗ ಸಾಧ್ಯ ಅಂತ ಅವ್ರ ಕ್ವಶನ್. ಸೊ ವ್ಯಾಲಿಡ್ ಕ್ವಶನ್ ಇದೆ, ಒಂದೇ ಫ್ಯಾಮಿಲಿಯಿಂದ ಎಷ್ಟೊಂದು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ. ಅದಕ್ಕೋಸ್ಕರ ಶಶಿಕಲಾ ಮ್ಯಾಮ್ ಅವರು ಆನ್ಸರ್ ಕೊಟ್ಟಿದ್ದಾರೆ. ಏನೋ ಫಸ್ಟ್ ಪ್ರಿಲಿಮ್ಸ್ ಅನ್ನು ಆಗಸ್ಟ್ 2024 ಮಾಡಿದ್ರು. ಕೆಲವೊಂದು ಇಶ್ಯೂಸ್ ಆಯಿತು, ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಥವಾ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಇಶ್ಯೂ ಆಗಿದೆ. ಅದೇನೇನೋ ಕೇಸ್ ಬಂದು ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ. ಹಲೋ ಗೆಳೆಯರೆ, ನಮ್ಮ ಲಾಯಕ್ಸ್ ಬೆಂಗಳೂರಿಗೆ ಎಲ್ಲರಿಗೂ ಸ್ವಾಗತ. ಸೊ ಮೇ 2ರಂದು ರಿಸಲ್ಟ್ KPSC ಮೇನ್ಸ್ ರಿಸಲ್ಟ್ ಅನೌನ್ಸ್ ಆಯಿತು. ಸೊ ಅಕಾರ್ಡಿಂಗ್ ಟು ದಿಸ್ 932 ಪ್ಲಸ್ 222 ಮೆಂಬರ್ಸ್ ಕ್ಲಿಯರ್ ಮಾಡಿದಿರಾ ಮೇನ್ಸ್ನ. ಸೊ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು. ಸೊ ಎಲ್ಲರೂ ಶ್ರಮ ಪಟ್ಟಿದ್ದೀರಾ, ಅದಕ್ಕೋಸ್ಕರ ಕ್ಲಿಯರ್ ಮಾಡಿದ್ದೀರಾ. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಂಟರ್ವ್ಯೂ ಸ್ಟೇಜ್ ಬರುತ್ತೆ, ಪರ್ಸನಾಲಿಟಿ ಟೆಸ್ಟ್ ಅಂತ ಕರಿತೀವಿ. ಸೊ ಆ ಸ್ಟೇಜ್ ಬರುತ್ತೆ. ಸೊ ಈ 932 ನಾರ್ಮಲ್ ಕರ್ನಾಟಕ, 222 ಏನಪ್ಪಾ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ. ಸೊ ಲಿಸ್ಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಲಿಸ್ಟ್ ನ ನೋಡ್ಬೋದು ನೀವು. ಲಿಸ್ಟ್ ಯಾವ್ದು ಅಂತಂದ್ರೆ, ಸೊ ಇಲ್ಲಿ ಲಿಸ್ಟ್ ಇದೆ. ಸೊ ನೋಡಿ 222 ಹೈದರಾಬಾದ್ ಕರ್ನಾಟಕ ಲಿಸ್ಟ್ ಇದೆ. ನೆಕ್ಸ್ಟ್ ಟೋಟಲ್ ಆಗಿ 930 ನಾನ್ ಹೈದರಾಬಾದ್ ಕರ್ನಾಟಕ. ಓಕೆ, ಸೊ ಇಷ್ಟೊಂದು ಜನ ರಿಲೀಸ್ ಮಾಡಿದ್ದಾರೆ. ಇವಾಗ ಏನಂತಂದ್ರೆ ನಿಮ್ಗೆ ಮೇನ್ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂ ಪ್ರೊಸೆಸ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಸೆಕ್ರೆಟರಿ ಶಶಿಕಲಾ ಮೇಡಮ್ ಅವ್ರು ಹೇಳಿದ್ದಾರೆ. ಸೊ ಅದಕ್ಕಿಂತ ಮುಂಚೆ, ಅವ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ನಿಮ್ದಿರುತ್ತೆ. ಏನಪ್ಪಾ ಅಂತಂದ್ರೆ ಫಸ್ಟ್ ಇಂಟರ್ವ್ಯೂ ಅಂದ್ರೆ ಏನ್ ಪ್ರೊಸೆಸ್ ಅಂತ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಸೊ ಪ್ರಿಲಿಮ್ಸ್ ಆಯ್ತು, ಪಾಸ್ ಮಾಡಿದ್ರ ಕಂಗ್ರ್ಯಾಚುಲೇಷನ್ಸ್. ಮೇನ್ಸ್ ಆಯ್ತು, ಪಾಸ್ ಮಾಡಿದ್ರ ವೆರಿ ವೆರಿ ಕಂಗ್ರ್ಯಾಚುಲೇಷನ್ಸ್. ಇವಾಗ ಇಂಟರ್ವ್ಯೂನ ಪಾಸ್ ಮಾಡಕ್ ನೀವು. ಸೊ ಅದಕ್ಕಾಗಿ ಇದೊಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನ್ ಇಂಟರ್ವ್ಯೂ ಪ್ರೊಸೆಸ್ ಯಾವ ತರ ಇರುತ್ತೆ. ಸೊ ಇಂಟರ್ವ್ಯೂ ಪ್ರೊಸೆಸ್ ನ ಟ್ಯಾಕಲ್ ಮಾಡೋದಕ್ಕೋಸ್ಕರ ನೀವು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ನೀವು ಪ್ರಿಪರೇಷನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಕೇರ್ಫುಲ್ ಆಗಿ ನೋಡ್ಕೊಂಡು ಹೋಗ್ತಾ ಇರಿ. ಓಕೆ, ಸೊ ಸ್ಟಾರ್ಟ್ ದ ವಿಡಿಯೋ ಫಾರ್ ಟುಡೇ. ಸೊ KPSC ಮೇನ್ಸ್ ರಿಸಲ್ಟ್ ಪರ್ಸನಾಲಿಟಿ ಟೆಸ್ಟ್ ಗೈಡ್. ಸೊ ಏನಪ್ಪಾ ಮಾಡೋಣ ಅಂತಂದ್ರೆ ಇದರಲ್ಲಿ ಫಸ್ಟ್ ಎಕ್ಸಾಮ್ ಓವರ್ ಬಗ್ಗೆ ಮಾಡೋಣ. ಸೊ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೆ ಯಾವ್ದಪ್ಪ ಅಂತಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಮೋಸ್ಟ್ ಆನೆಸ್ಟ್ ಬೋರ್ಡ್ ಅಂತ ಹೇಳ್ಬಹುದು. ಸೊ ಸರ್ಕಾಸಮ್ ಇಂಟೆಂಡೆಡ್. ನೆಕ್ಸ್ಟ್ ಎಕ್ಸಾಮ್ ಕ್ಯಾಟಗರಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಗ್ಯಾಜೆಟೆಡ್ ಪೋಸ್ಟ್. ಸೊ ರಿಸಲ್ಟ್ ಮಾರ್ಚ್ 2, 2026 ಅಂತ ಡಿಕ್ಲೇರ್ ಮಾಡಿದ್ದಾರೆ. ಕರೆಂಟ್ ಸ್ಟೇಜ್ ಇವಾಗ ಪರ್ಸನಾಲಿಟಿ ಟೆಸ್ಟ್. ಇದಕ್ಕಿಂತ ಮುಂಚೆ ಒಂದು ದೊಡ್ಡ ಏನಂತಾರೆ ಮಹಾಭಾರತ ನಡೆದೋಗಿತ್ತು ಹಿಂದೆ. ಏನಪ್ಪಾ ಅಂತಂದ್ರೆ ಒರಿಜಿನಲ್ ಆಗಿ ಎಕ್ಸಾಮ್ ನೋಟಿಫಿಕೇಶನ್ ಬಿಟ್ಟಿದ್ದು ಯಾವಾಗಪ್ಪ ಅಂತಂದ್ರೆ ಆಲ್ಮೋಸ್ಟ್ 2024 ಬಿಗಿನಿಂಗ್ ಅಲ್ಲಿ ಅಥವಾ 2023 ಎಂಡ್ ಅಲ್ಲಿ ರಿಲೀಸ್ ಮಾಡಿದ್ರು. ಸೊ ಆಲ್ಮೋಸ್ಟ್ 2026 2 ಇಯರ್ಸ್ ಆಯ್ತು. ಸೊ ಪ್ರಿಲಿಮ್ಸ್ ನ ಯಾವಾಗ ಮಾಡಿದ್ರು ಅಂದ್ರೆ ಫಸ್ಟ್ ಪ್ರಿಲಿಮ್ಸ್ ಅನ್ನು ಆಗಸ್ಟ್ 2024 ಮಾಡಿದ್ರು. ಆಗಸ್ಟ್ 2024 ನಾನು UPSC ಮೇನ್ಸ್ ಬರೀತಾ ಇದ್ದ. ಮೇನ್ಸ್ ಬರೆದ್ ಬಿಟ್ಟು ಹೋಗಿ ಗದಗಲ್ಲಿ ಹೋಗಿ ಎಕ್ಸಾಮ್ ಬರೆದು ಬಂದಿದ್ದೆ. ಬಟ್ ಇಮಿಡಿಯೇಟ್ಲಿ ಆಫ್ಟರ್ ದಟ್ ಕೆಲವೊಂದು ಇಶ್ಯೂಸ್ ಆಯ್ತು, ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಥವಾ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಇಶ್ಯೂ ಆಗಿದೆ. ಅದೇನೇನೋ ಕೇಸ್ ಬಂದು ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿ ಮತ್ತೆ ಡಿಸೆಂಬರ್ 29 ನ್ಯೂ ಇಯರ್ ಹತ್ತಿರದಿಂದ ಹೊಸದಾಗಿ ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ರು. ಡಿಸೆಂಬರ್ 29 ಕಂಡಕ್ಟ್ ಮಾಡಿದ್ರೆ ಎಕ್ಸಾಮ್ ಅಲ್ಲೂ ಕೂಡ ಕೆಲವೊಂದು ಅಪವಾದನೆ ಬಂದವು. ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಲೇಷನ್ ಸರಿ ಇಲ್ಲ, ಕೆಲವೊಂದು ಜನಕ್ಕೆ ಕ್ವಶನ್ ಪೇಪರ್ ಮುಂಚೆನೇ ಸಿಕ್ಕಿತ್ತು, ಕೆಲವೊಂದು ಹಾಲ್ ಅಲ್ಲಿ ಕ್ವಶನ್ ಪೇಪರ್ ಓಪನ್ ಆಗಿತ್ತು, ಆತರ ಅಂತ ಬುಕ್ಲೆಟ್ ಓಪನ್ ಆಗಿತ್ತು ಅಂತ ಕಂಪ್ಲೇಂಟ್ಸ್ ಗಳೆಲ್ಲ ಬಂದಿತ್ತು. ಸೊ ಕಂಪ್ಲೇಂಟ್ಸ್ ಎಲ್ಲ ಬಂದ್ರು ಕೂಡ ಎಕ್ಸಾಮ್ ನ ಆನ್ಸರ್ ಲೈಕ್ ರಿಸಲ್ಟ್ ನ ಅನೌನ್ಸ್ ಮಾಡಿದ್ರು. ಪ್ರಿಲಿಮ್ಸ್ ರಿಸಲ್ಟ್ ನ ಅನೌನ್ಸ್ ಮಾಡಿ ಮೇನ್ಸ್ ಎಕ್ಸಾಮ್ ಯಾವಾಗ ಮಾಡಿದ್ರು ಅಂತಂದ್ರೆ ಮೇ 2025 ಮೇನ್ಸ್ ಎಕ್ಸಾಮ್ ನ ಮಾಡಿದ್ರು. ಸೊ ಏನೇನೋ ಪ್ರೊಸೆಸ್ ನ ಮಾಡಿ ಸೌತ್ ಕರ್ನಾಟಕದವ್ರು ನಾರ್ತ್ ಕರ್ನಾಟಕ ಹೋಗ್ತಾರ, ಬೇರೆ ಬೇರೆ ಡಿಸ್ಟಿಕ್ ಅವರು ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಎಕ್ಸಾಮ್ ಬರೆಯೋ ತರ ಮಾಡಿದ್ರು. ಸೊ ಹಾಗಾಗಿ ನಾನು ಬ್ಯಾಂಗ್ಳೂರಿಂದ ಧಾರವಾಡದಲ್ಲಿ ಹೋಗಿ ಎಕ್ಸಾಮ್ ಬರೆದು ಬಂದಿದ್ದೆ. ಸೊ ಬರೆದು ಬಂದ್ಮೇಲೆ ಇವಾಗ ಮೇ 2026 ಆಲ್ಮೋಸ್ಟ್ 1 ಇಯರ್ ಆಫ್ಟರ್ವರ್ಡ್ಸ್ ಎಕ್ಸಾಮ್ ನ ರಿಸಲ್ಟ್ ನ ಅನೌನ್ಸ್ ಮಾಡಿದ್ದಾರೆ. ಸೊ ಇದ್ರ ಮಧ್ಯೆ ಹಲವಾರು ಏನೇನೋ ಕೇಸ್ ಹೋಗಿತ್ತು. ಎಕ್ಸಾಮ್ ಹಿಂದಿನ ದಿನ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ, ಎಕ್ಸಾಮ್ ಆದ್ಮೇಲೆ ಬರ್ಸಿದ್ದಾರೆ, ಅದಾದ್ಮೇಲೆ ನೆಕ್ಸ್ಟ್ ಏನೇನೋ ಕೇಸಸ್ ಬಂದಿತ್ತು. ಕೇಸಸ್ ಎಲ್ಲ ಬಂತು, ಆದ್ರೂ ಕೂಡ ರೀಸೆಂಟ್ ಆಗಿ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಸೊ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಕೂಡ ಸರಿ ಹೋಯ್ತಾ ಅಂದ್ರೆ ಸರಿ ಹೋಗಿಲ್ಲ. ಯಾಕಂತಂದ್ರೆ ಎಷ್ಟೊಂದು ಜನ ಅಪವಾದನೆ ಮಾಡ್ತಾ ಇದ್ದಾರೆ. ದೇರ್ ಆರ್ ಸೋ ಮೆನಿ ಕಾಂಟ್ರವರ್ಸೀಸ್ ರಿಗಾರ್ಡಿಂಗ್ ದಿಸ್ ಇಯರ್ಸ್ ರಿಸಲ್ಟ್. ಏನ್ ಕಾಂಟ್ರವರ್ಸಿ ಅಂತಂದ್ರೆ ಫಸ್ಟ್ ಒನ್, ಸೊ ಆಕ್ಸಾ, ಸೊ ಅಖಿಲ ಕರ್ನಾಟಕ ಸ್ಟೂಡೆಂಟ್ ಅಸೋಸಿಯೇಷನ್ ಮೆಂಬರ್ ಲೈಕ್ ಪ್ರೆಸಿಡೆಂಟ್ ಕಾಂತಕುಮಾರ್ ಅವ್ರಿಗೆ ಕಂಪೇರ್ ಮಾಡ್ತೀರಾ ಅಂತಂದ್ರೆ ಒಂದೇ ಲೈಕ್ ಕ್ಲಾಸ್ ರೂಮ್ ಅಲ್ಲಿ 11 ಜನ ಸೆಲೆಕ್ಟ್ ಆಗಿದ್ರು ಅಂತ ಹೇಳಿದ್ದಾರೆ. 7 ಮೆಂಬರ್ಸ್ ಗಾಟ್ ಸೆಲೆಕ್ಟೆಡ್ ಇನ್ 1 ಕ್ಲಾಸ್ ರೂಮ್ ಅಂತ. ಸೊ ಟೋಟಲ್ 24 ಮೆಂಬರ್ಸ್ ಇರ್ತಾರೆ ಒಂದು ಕ್ಲಾಸ್ ರೂಮ್ ಅಲ್ಲಿ. ಆ 24 ಮೆಂಬರ್ಸ್ ಅಲ್ಲಿ 11 ಜನ ಒಂದೇ ಕ್ಲಾಸ್ ರೂಮ್ ಇಂದ ಹೇಗಾಗ ಸಾಧ್ಯ ಅಂತ ಅವ್ರ ಕ್ವಶನ್. ಸೊ ವ್ಯಾಲಿಡ್ ಕ್ವಶನ್ ಇದೆ. ಅದಕ್ಕೋಸ್ಕರ ಶಶಿಕಲಾ ಮ್ಯಾಮ್ ಅವರು ಆನ್ಸರ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ರೀಸೆಂಟ್ ಆಗಿ ಅವರೊಂದು ಸುದ್ದಿಗೋಷ್ಠಿಯಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಅಂತಂದ್ರೆ ರಿಪಬ್ಲಿಕ್ ಚಾನಲ್ ನೋಡಿ. ಆ ರಿಪಬ್ಲಿಕ್ ಚಾನಲ್ ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ, ನಾವು CCTV ನ ಮಾನಿಟರ್ ಮಾಡಿದೀವಿ. CCTV ನ ಮಾನಿಟರ್ ಮಾಡಿದಾಗ ಈ 11 ಕ್ಯಾಂಡಿಡೇಟ್ಸ್ ಕೂಡ ವಿತೌಟ್ ಎನಿ ಡಿಲೇ ಆಗಲಿ, ಏನು ಕರಪ್ಷನ್ ಇಲ್ಲದೆ ಆಗಲಿ, ಯಾವ್ದು ಕಾಪಿ ಮಾಡ್ದಂಗೆ ಆನ್ಸರ್ ಬರೆದಿದ್ರೆ ಅದಕ್ಕೋಸ್ಕರ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಇರಕ್ಕೆ ಸಾಧ್ಯ ಇಲ್ಲ? ಈ 11 ಜನದಲ್ಲಿ ಒಂದು 4-5 ಜನ ಆಲ್ರೆಡಿ UPSC ಇಂಟರ್ವ್ಯೂ ಕೊಟ್ಟಿದ್ರಂತೆ, ಒಂದಿಬ್ರು KPSC ಮುಂಚೆನೆ ಬರ್ದಿದ್ರಂತೆ, UPSC ಮೇನ್ಸ್ ಕೂಡ ಬರ್ದಿದ್ರಂತೆ. ಸೊ
ಆಗಿರೋದಕ್ಕೂ ಸಾಧ್ಯತೆ ಇರುತ್ತೆ. ಸೊ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಾನು ಯಾರ ಪರವಾಗಿ ಮಾತಾಡ್ತಿಲ್ಲ, ಏನು ಶಶಿಕಲಾ ಮೇಡಮ್ ಅವ್ರು ಏನ್ ಹೇಳಿದ್ರು ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಇದಾದ್ಮೇಲೆ KPSC ಸೆಕ್ರೆಟರಿ ಶಶಿಕಲಾ ಮೇಡಮ್ ಅವರು ಸದ್ಯಕ್ಕೆ ಇವಾಗ ಸೊ ಹೇಳಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಮೇಜರ್ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ ಒಂದೇ ಫ್ಯಾಮಿಲಿಯಿಂದ ಎಷ್ಟೊಂದು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ. ಸೊ ಇದನ್ನ ಯಾಕೆ ಹೇಳಿದ್ರು ಅಂತಂದ್ರೆ, ಸೊ ಅವರ ಪ್ರಕಾರ ಲಿಸ್ಟ್ ಅಲ್ಲಿ ಚೆಕ್ ಮಾಡಿದಾಗ ಸೇಮ್ ಇನಿಷಿಯಲ್ ಇರೋರು ಹಿಂದೆ ಮುಂದೆ ತುಂಬಾ ಜನ ಇದಾರೆ ಅಂತ ಹೇಳಿದ್ರು. ಬಟ್ ಒಂದೆರಡು ಇನಿಷಿಯಲ್ ಚೆಕ್ ಮಾಡಿದಾಗ ಏನಾಯ್ತಂತಂದ್ರೆ ಹೆಸರು ಒಬ್ಬರದು ಹಿಂದೂ ಇದೆ, ಇನ್ನೊಬ್ಬರ ಹೆಸರು ಮುಸ್ಲಿಂ ಇದೆ, ಬಟ್ ಇನಿಷಿಯಲ್ ಅಷ್ಟೇ ಸೇಮ್ ಇದೆ. ಇನ್ನೊಂದು ಸ್ವಲ್ಪ ಜನ ಇನಿಷಿಯಲ್ ಸೇಮ್ ಇದ್ರು ಕೂಡ ಅವರ ಪೇರೆಂಟ್ಸ್ ನೇಮ್ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ದೇ ಆರ್ ನಾಟ್ ಫ್ರಮ್ ದ ಸೇಮ್ ಫ್ಯಾಮಿಲಿ ಅಂತ ಶಶಿಕಲಾ ಮ್ಯಾಮ್ ಅವ್ರು ಹೇಳಿದ್ದಾರೆ. ಸೊ ಇದನ್ನ ಹೇಳಿದ್ಮೇಲೆ ಅವ್ರು ಏನ್ ಅಪವಾದನೆ ಮಾಡಿದ್ರು ಅದಕ್ಕೋಸ್ಕರ ಎಲ್ಲದಕ್ಕೂ ಕೂಡ ಒಂದು ಆನ್ಸರ್ ನ ಕೊಟ್ಟಿದ್ರೆ ಶಶಿಕಲಾ ಮ್ಯಾಮ್. ಆನ್ಸರ್ ನ ಕೊಟ್ಟ ಮೇಲೆ ಅವ್ರು ಹೇಳಿದ್ರು ಅಂತಂದ್ರೆ, ನಿಮಗೆ ಇದನ್ನ ಬಿಟ್ಟು ಬೇರೆ ಏನಾದ್ರು ಒಂದು ದಾಖಲೆಗಳು ಇತ್ತಂದ್ರೆ ಅದನ್ನ ಸಬ್ಮಿಟ್ ಮಾಡಿದ್ಮೇಲೆ ನಾವು ಅದನ್ನ ತನಿಖೆ ಮಾಡ್ತೀವಿ ಅಂತ ಮೇಡಮ್ ಹೇಳಿದ್ದಾರೆ. ಸೊ ಇದರ ಪ್ರಕಾರ ಏನ್ ನೀವು ಅರ್ಥ ಮಾಡ್ಕೋಬೇಕಂದ್ರೆ, ಇನ್ ಆಲ್ ಚಾನ್ಸಸ್ KPSC ಇಂಟರ್ವ್ಯೂ ಇಸ್ ಗೋಯಿಂಗ್ ಟು ಬಿ ಕಂಡಕ್ಟೆಡ್ ವೆರಿ ಸೂನ್. ಓಕೆ, ಸೊ KPSC ಇಂಟರ್ವ್ಯೂ ಸೂನ್ ಕಂಡಕ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ನೀವು ಪ್ರಿಪೇರ್ ಆಗಿರಿ ಅಷ್ಟೇ. ಸೊ ದಿಸ್ ಇಸ್ ಅಬೌಟ್ ವೇಕೆನ್ಸೀಸ್ ಆಯ್ತು, ಕರೆದಿರೋದಾಯ್ತು. ಸೊ ನೆಕ್ಸ್ಟ್ ಏನ್ ನೋಡ್ಬೇಕಂತಂದ್ರೆ, ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಗ್ಯಾಜೆಟೆಡ್ ಪೋಸ್ಟ್ ಅಲ್ಲಿ ಎಷ್ಟಿದೆ ಅಂತ. ಟೋಟಲ್ ಆಗಿ ವೇಕೆನ್ಸೀಸ್ ಈ ವರ್ಷ ಇರೋದೇನಂತಂದ್ರೆ ಟೋಟಲ್ ಆಗಿ 384 ಟೋಟಲ್ ವೇಕೆನ್ಸಿ ಇದೆ. ಎಷ್ಟು? 384 ವೇಕೆನ್ಸಿ ಇದೆ. ಕಂಬೈನ್ಡ್ ಗ್ರೂಪ್ ಎ ಅಂಡ್ ಗ್ರೂಪ್ ಬಿ ವೇಕೆನ್ಸಿ ಎಲ್ಲ ಸೇರಿಸಿದೆ. ನೆಕ್ಸ್ಟ್ ಗ್ರೂಪ್ ಎ ಪೋಸ್ಟ್ ಇದರಲ್ಲಿ 159 ಇದೆ. ಗ್ರೂಪ್ ಎ ಪೋಸ್ಟ್ 225 ಇದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಗ್ರೂಪ್ ಎ ಮತ್ತೆ ಗ್ರೂಪ್ ಎ ಪೋಸ್ಟ್ ಯಾವ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ ನೀವು ಕ್ಯಾಡರ್ ಅಲೋಕೇಶನ್ ಹಾಕುವಾಗಲಿ ಅಥವಾ ಸರ್ವಿಸ್ ಪ್ರಿಫರೆನ್ಸ್ ಹಾಕುವಾಗಲಿ ಆಲ್ರೆಡಿ ಹಾಕಿರ್ತೀರಾ, ಸೊ ಗೊತ್ತಿರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ಏನಪ್ಪ ಇನ್ನೊಂದು ಇಂಪಾರ್ಟೆಂಟ್ ಇಶ್ಯೂ ಏನಾಗಿತ್ತು ಅಂದ್ರೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ರಿಮೆಂಬರ್ ಹಿಯರ್ ಈಸ್ ಎಕ್ಸ್ಪೆಕ್ಟೆಡ್ ಇಂಟರ್ವ್ಯೂ ಕಾಲ್ ನಂಬರ್ಸ್ ಅಂದ್ರೆ 1:3 ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಸೊ 1:3 ಟೋಟಲ್ 358 ವೇಕೆನ್ಸಿ ಇದೆ ಅಂತಾರೆ. 1:3 ಆಲ್ಮೋಸ್ಟ್ 1122 ಬರುತ್ತೆ. ಅದ್ರಲ್ಲಿ 920 ಕರ್ನಾಟಕ ಅಂಡ್ 220 ಹೈದರಾಬಾದ್ ಕರ್ನಾಟಕಕ್ಕೆ ಇದೆ. ಸೊ 3:1 ಮಾಡ್ತಾರೆ. ಸೊ ಅಂದ್ರೆ ಒಂದು ವೇಕೆನ್ಸಿಗೆ 3 ಜನ ಹೊಡೆದಾಡ್ತೀರಾ ನೀವು. ಒಂದು ವೇಕೆನ್ಸಿಗೆ 3 ಜನ ಹೊಡೆದಾಡ್ತೀರಾ. ಸೊ ಆ 3 ಜನದಲ್ಲಿ ಯಾರು ಚೆನ್ನಾಗಿ ಮಾರ್ಕ್ಸ್ ಬಂದಿರುತ್ತೆ, ಮೇನ್ಸ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಮೇನ್ಸ್ ಮಾರ್ಕ್ಸ್ಗೆ ನಿಮ್ಮ ಇಂಟರ್ವ್ಯೂ ಮಾರ್ಕ್ಸ್ ನ ಇನ್ಕ್ಲೂಡ್ ಮಾಡಿ ಫೈನಲ್ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡಿದ ಪ್ರಕಾರ ನಿಮ್ಮ ಟೋಟಲ್ ಮಾರ್ಕ್ಸ್ ನ ಅಕೌಂಟ್ ಮಾಡಿ ಫೈನಲ್ ಲಿಸ್ಟ್ ಬಿಡ್ತಾರೆ. ಓಕೆ, ಸೊ ಅಫಿಷಿಯಲ್ ಕನ್ಫರ್ಮೇಶನ್ ಯಾವಾಗುತ್ತಂದ್ರೆ ಫೈನಲ್ ಲಿಸ್ಟ್ ಬಿಟ್ಮೇಲೆ ಮೇನ್ಸ್ ಅಂಡ್ ಇಂಟರ್ವ್ಯೂ ಮಾರ್ಕ್ಸ್ ಎರಡನ್ನೂ ಕಂಬೈನ್ ಮಾಡಿ ಫೈನಲ್ ಲಿಸ್ಟ್ ನ ಬಿಡ್ತಾರೆ. ನೆಕ್ಸ್ಟ್ ಇಂಟರ್ವ್ಯೂ ಪರ್ಸನಾಲಿಟಿ ಮಾರ್ಕ್ಸ್. ಓಕೆ, ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಮಾರ್ಕ್ಸ್ ಎಷ್ಟಿರುತ್ತಪ್ಪ ಅಂತಂದ್ರೆ KPSC ಅಲ್ಲಿ ವೆರಿ ಕಡಿಮೆ ಇರುತ್ತೆ. ಎಷ್ಟಂದ್ರೆ ಬರೀ 25 ಮಾರ್ಕ್ಸ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಮಿನಿಮಮ್ ಮಾರ್ಕ್ಸ್ 0 ಅಂತ ಇದೆ. ಬಟ್ ರೀಸೆಂಟ್ ಆಗಿ ಬಂದಿರುವಂತ ಗೈಡ್ಲೈನ್ಸ್ ಪ್ರಕಾರ ಏನಪ್ಪಾ ಅಂತಂದ್ರೆ, ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಸೊ 25 ಮಾರ್ಕ್ಸ್ ಅಲ್ಲಿ ಮಿನಿಮಮ್ ಮಾರ್ಕ್ಸ್ ಎಷ್ಟು ಕೊಡ್ಬೇಕಂದ್ರೆ ಅವರು ಮಿನಿಮಮ್ ಮಾರ್ಕ್ಸ್ 10 ಕೊಡಬೇಕು ಅಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಕೊಡ್ಬೇಕಂದ್ರೆ 20 ಕೊಡಬೇಕು. ಹಂಗಂತ 10 ಕೆಳಗಡೆ 20 ಮೇಲೆ ಕೊಡಕ್ ಆಗೋದಿಲ್ಲ ಅಂತಂದ್ರೆ ಚಾನ್ಸಸ್ ಇದೆ. 10ಕ್ಕಿಂತ ಕೆಳಗಡೆ ಕೊಟ್ರೆ, 20ಕ್ಕಿಂತ ಮೇಲೆ ಮಾರ್ಕ್ಸ್ ಕೊಟ್ರೆ ದ KPSC ಅಥವಾ ಇಂಟರ್ವ್ಯೂ ಕಂಡಕ್ಟ್ ಮಾಡಿರುವಂತ ಬಾಡಿ ದೇ ಹ್ಯಾವ್ ಟು ಜಸ್ಟಿಫೈ ಇಟ್. ಯಾಕೆ ಕಡಿಮೆ ಕೊಟ್ಟಿದ್ರೆ, ಯಾಕೆ ಜಾಸ್ತಿ ಕೊಟ್ಟಿದ್ರೆ ಅಂತ ಜಸ್ಟಿಫೈ ಮಾಡ್ಬೇಕಾಗತ್ತೆ. ಓಕೆ, ಸೊ ಮಾರ್ಕ್ಸ್ ಇರೋದು ಓನ್ಲಿ 25 ಮಾರ್ಕ್ಸ್. ಸೊ ಮೇನ್ಸ್ ಅಲ್ಲಿ ರಿಟರ್ನ್ ಮಾರ್ಕ್ಸ್ ಎಷ್ಟಿದೆ ಅಂತಂದ್ರೆ 1250 ಮಾರ್ಕ್ಸ್ ಇದೆ. ಸೊ ಇದಕ್ಕೆ 25 ಆಡ್ ಮಾಡಿದ್ರೆ ಇಟ್ ಕಮ್ಸ್ ಅರೌಂಡ್ 1275 ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್. ಅದಕ್ಕೆ ನೀವು ಎಷ್ಟು ಮಾರ್ಕ್ಸ್ ತೆಗೆದಿರ್ತೀರಾ ಅದ್ರ ಮೇಲೆ ನಿಮ್ನ ರ್ಯಾಂಕ್ ನ ಫೈನಲ್ ಆಗಿ ಅನೌನ್ಸ್ ಮಾಡ್ತಾರೆ. ಓಕೆ, ಸೊ 1275 ಮಾರ್ಕ್ಸ್ ಬರುತ್ತೆ. ಓನ್ಲಿ 25 ಮಾರ್ಕ್ಸ್ಗೋಸ್ಕರ ಇಂಟರ್ವ್ಯೂನ ಹೊಡೆದಾಡ್ತೀರಾ. ಜಸ್ಟ್ ಫಾರ್ ಕಂಪ್ಯಾರಿಸನ್ UPSC ಅಲ್ಲಿ ಎಷ್ಟಿರುತ್ತೆ ಅಂತಾರೆ ಇಂಟರ್ವ್ಯೂ ಮಾರ್ಕ್ಸ್. UPSC ಅಲ್ಲಿ ಇಂಟರ್ವ್ಯೂ ಮಾರ್ಕ್ಸ್ ಅರೌಂಡ್ 250 ಮಾರ್ಕ್ಸ್ ಇರುತ್ತೆ. ಇಂಟರ್ವ್ಯೂ ಮಾರ್ಕ್ಸ್ 250 ಮಾರ್ಕ್ಸ್ ಇರುತ್ತೆ. ಅದಕ್ಕೋಸ್ಕರ ದೇ ವೇರಿಯೇಷನ್ಸ್ ಜಾಸ್ತಿ ಇರುತ್ತೆ ಅಲ್ಲಿ. ಕೆಲವೊಂದು ಜನ 210 ಮಾರ್ಕ್ಸ್ ತೆಗಿತಾರೆ, ಕೆಲವೊಂದು ಜನ 210 ಮಾರ್ಕ್ಸ್ ಬರೀತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ 100 ಮಾರ್ಕ್ಸ್ ಡಿಫರೆನ್ಸ್ ಇದ್ದಾಗ ರ್ಯಾಂಕ್ ಅಥವಾ ಆಗಲಿ ಕ್ಯಾಡರ್ ಆಗಲಿ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಬರೋದು ಕೂಡ ತುಂಬಾ ವೇರಿ ಆಗುತ್ತೆ. ಬಟ್ KPSC ಅಲ್ಲಿ 25 ಮಾರ್ಕ್ಸ್ ಇರೋದ್ರಿಂದ ಮೋಸ್ಟ್ ಇಂಪಾರ್ಟೆನ್ಸ್ ಯಾವ್ದ್ರ ಮೇಲೆ ಇದೆ ಅಂತಂದ್ರೆ ಮೇನ್ಸ್ ಮಾರ್ಕ್ಸ್ ಮೇಲೆ ಇರುತ್ತೆ. ಬಟ್ ನಿಮಗೆ ಬೇಕಾಗಿರುವಂತ ಪೋಸ್ಟ್ ಸಿಗಬೇಕಂದ್ರೆ ಗ್ರೂಪ್ ಎ ಗ್ರೂಪ್ ಬಿ ಸಿಗಬೇಕನ್ನೋದು ಬರೀ 10 ಮಾರ್ಕ್ಸ್ 12 ಮಾರ್ಕ್ಸ್ ಯಾವ ಡಿಫ್ರೆನ್ಶಿಯೇಟ್ ಮಾಡುತ್ತೆ ಅಂದ್ರೆ ಇಂಟರ್ವ್ಯೂ ಡಿಫ್ರೆನ್ಶಿಯೇಟ್ ಮಾಡುತ್ತೆ. ಸೊ ಇಂಟರ್ವ್ಯೂನ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ನೆಕ್ಸ್ಟ್ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ ಏನ್ ಅಸೆಸ್ ಮಾಡ್ತಾರೆ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡ್. ನಾರ್ಮಲಿ ನಮ್ಮ KPSC ಹುಡುಗರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಿಪರೇಷನ್ ಮಾಡುವಾಗ ಬಯೋಡೇಟಾ ಹಾಕೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿರ್ತಾರೆ, ಫ್ಯಾಕ್ಟ್ಸ್ ಮೇಲೆ ಫೋಕಸ್ ಮಾಡಿರ್ತಾರೆ. ಸೊ ಫ್ಯಾಕ್ಟ್ಸ್ ಮೇಲೆ ಫೋಕಸ್ ಮಾಡಿ ನೆಕ್ಸ್ಟ್ ಮೇನ್ಸ್ ಬಂದಾಗ ಅನಾಲಿಟಿಕ್ಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಸ್ವಲ್ಪ ಕಷ್ಟಪಟ್ಟಿರ್ತಾರೆ. ಕಷ್ಟಪಟ್ಟ ಮೇಲೆ ಇವಾಗ ಇಂಟರ್ವ್ಯೂ ಬೇಸ್ ಅಲ್ಲಿ ಬಂದಾಗ ನಿಮ್ಮ ಪರ್ಸನಾಲಿಟಿ ಟೆಸ್ಟ್ ಮಾಡಿರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅಂದ್ರೆ ಇಟ್ ಈಸ್ ದ ಟೆಸ್ಟ್ ಆಫ್ ಯುವರ್ ಪರ್ಸನಾಲಿಟಿ, ನಾಟ್ ನಾಲೆಜ್. ಏನಪ್ಪಾ ಅಂತಂದ್ರೆ ಪ್ರಿಲಿಮ್ಸ್ ಬರೆಯುವಾಗ ನಿಮ್ಮ ಹತ್ರ ಒಂದು ಫ್ಯಾಕ್ಟ್ಸ್ ಇರುತ್ತೆ, ಮೈಂಡ್ ಅಲ್ಲಿ ಒಂದು ಎಷ್ಟು ಥಿಂಗ್ಸ್ ಇರುತ್ತೆ. ಕ್ವಶನ್ ಪೇಪರ್ ನೋಡಿದಾಗ ನಿಮ್ಮ ಮುಂದೆ ಕ್ವಶನ್ ಇರುತ್ತೆ, ಅದಕ್ಕೆ ಆನ್ಸರ್ ಇರುತ್ತೆ. ಆನ್ಸರ್ ನೋಡಿದಾಗ ನೀವು ಆನ್ಸರ್ನ ಬರೀತೀರಾ. ಬಟ್ ಮೇನ್ಸ್ ಅಲ್ಲಿ ಬರೀ ಕ್ವಶನ್ ಅಷ್ಟೇ ಇರುತ್ತೆ, ಆನ್ಸರ್ ನೀವೇ ಸೃಷ್ಟಿ ಮಾಡಿ ಬರೆಯಬೇಕಾಗುತ್ತೆ. ಬಟ್ ಇಂಟರ್ವ್ಯೂ ಅಲ್ಲಿ ನಿಮ್ಮ ಮುಂದೆ ಕಾಣಂಗಿಲ್ಲ ಆನ್ಸರ್ ಕ್ವಶನ್, ಯಾಕಂದ್ರೆ ಇಂಟರ್ವ್ಯೂ ಮೆಂಬರ್ ಕೇಳ್ತಾರೆ. ಸೊ ನೀವು ಅಲ್ಲಿ ಆನ್ ದ ಸ್ಟೇಜ್ ಅಥವಾ ಆನ್ ದ ಸ್ಪಾಟ್
ಆನ್ಸರ್ನ ಆರ್ಟಿಕ್ಯುಲೇಟ್ ಮಾಡಿ, ಆನ್ಸರ್ನ ಸ್ಟ್ರಕ್ಚರ್ ಮಾಡಿ ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಕ್ವಶನ್ ನೋಡಿ ಟಿಕ್ ಮಾಡೋದು ಬೇರೆ ಆಯ್ತು, ಕ್ವಶನ್ ನೋಡಿ ಆನ್ಸರ್ ಮಾಡೋದು ಬೇರೆ ಆಯ್ತು, ಕ್ವಶನ್ ನ ಕೇಳಿಸ್ಕೊಂಡು ರಿಪ್ಲೈ ಕೊಡ್ತಿರಲ್ಲ ಅದೇ ಡಿಫ್ರೆಂಟ್. ಓಕೆ, ಸೊ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಸೊ ಇಟ್ ಇಸ್ ಅ ಟೆಸ್ಟ್ ಆಫ್ ಯುವರ್ ಪರ್ಸನಾಲಿಟಿ, ನಾಟ್ ಅಬೌಟ್ ನಾಲೆಜ್. ಯಾಕಂದ್ರೆ ನಿಮ್ಮ ನಾಲೆಜ್ನ ಫ್ಯಾಕ್ಚುಯಲ್ ನಾಲೆಜ್ ಪ್ರಿಲಿಮ್ಸ್ ಅಲ್ಲಿ, ಅನಾಲಿಟಿಕಲ್ ನಾಲೆಜ್ ನ ಮೇನ್ಸ್ ಅಲ್ಲಿ ಆಲ್ರೆಡಿ ಅವರು ಅನಲೈಸ್ ಮಾಡಿದ್ದಾರೆ. ಇವಾಗ ಪರ್ಸನಾಲಿಟಿ ಅನಲೈಸ್ ಮಾಡ್ತಾರೆ. ಸೊ ಪರ್ಸನಾಲಿಟಿ ಅಸೆಸ್ ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಈಸ್ ಯುವರ್ ಪರ್ಸನಾಲಿಟಿ ಅಂಡ್ ಕಾನ್ಫಿಡೆನ್ಸ್, ಹೌ ಕಾನ್ಫಿಡೆಂಟ್ ಯು ಆರ್, ದಟ್ ಇಸ್ ದ ಫಸ್ಟ್ ಇಂಪ್ರೆಷನ್. ಸೊ ಬಾಡಿ ಲ್ಯಾಂಗ್ವೇಜ್, ಸೆಲ್ಫ್ ಅಶ್ಯೂರೆನ್ಸ್ ಅಂಡ್ ಪ್ರೊಫೆಷನಲ್ ಡಿಮೈನರ್, ಯಾವ ತರ ಕೂರ್ತೀರಾ, ಯಾವ ತರ ನೀವು ಆನ್ಸರ್ ಮಾಡ್ತೀರಾ, ಆನ್ಸರ್ ಮಾಡುವಾಗ ಎಷ್ಟು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡ್ತೀರಾ, ಆಲ್ ದಿಸ್ ಥಿಂಗ್ಸ್ ಮ್ಯಾಟರ್. UPSC ಅಲ್ಲಿ ಎವ್ರಿ ಇಯರ್ ಆಗ್ತಿರುತ್ತೆ ಇಂಟರ್ವ್ಯೂ, ಅದಕ್ಕೋಸ್ಕರ ಇದ್ರ ಬಗ್ಗೆ ಪ್ರಾಪರ್ ಆಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ನಿಮಗೆ ಗೊತ್ತಿರುತ್ತೆ ಯಾವ ತರ ಅಂತ. ಫಾರ್ ಎಕ್ಸಾಂಪಲ್ 2024 ನಾನು ಇಂಟರ್ವ್ಯೂ ಹೋದಾಗ ನನಗೆ ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಬ್ರೀಫ್ ಮಾಡಿದ್ರು. ಓಕೆ, ಸೊ ಕೋಚಿಂಗ್ ಕೊಡ್ತಿರ್ತಾರೆ, ಅವರೆಲ್ಲ ಬ್ರೀಫ್ ಮಾಡ್ತಾರೆ, ಯಾವ ತರ ನೀವು ಕೂರ್ಬೇಕಾಗುತ್ತೆ, ಯಾವ ತರ ನೀವು ಸೂಟ್ ಹಾಕಬೇಕಾಗುತ್ತೆ, ಯಾವ ತರ ನೀವು ಆನ್ಸರ್ ಮಾಡೋಕ್ಕಾಗುತ್ತೆ, ಎಲ್ಲದ್ರ ಬಗ್ಗೆನೂ ಹೇಳಿರ್ತಾರೆ. ಸೊ KPSC ಅಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಇರುತ್ತಲ್ಲ, ಸೊ ಸ್ಟೂಡೆಂಟ್ಗೆ ಅಷ್ಟೊಂದು ಅವೇರ್ನೆಸ್ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡ್, ಅಂದ್ರೆ ಗವರ್ನೆನ್ಸ್ ಸ್ಟ್ರಕ್ಚರ್ ನ ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ರೆ ನೀವು, ಅದಾದ್ಮೇಲೆ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೆಸ್ ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ರೆ, ಅದ್ರ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ. ಸೊ ಏನಂತಂದ್ರೆ ಸಿಚುವೇಶನ್ ಬೇಸ್ಡ್ ಕ್ವಶನ್ ಅಂತ ಕರೀತಾರೆ. ಏನಂದ್ರೆ ನೀವು ತಹಶೀಲ್ದಾರ್ ಆಗಿರ್ತೀರಾ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀರಾ, ಅಸಿಸ್ಟೆಂಟ್ ಕಮಿಷನರ್ ಆಗಿ ನಿಮ್ಮ ಡಿಸ್ಟಿಕ್ ಅಲ್ಲಿ ಏನೋ ಒಂದು ಇಶ್ಯೂ ಆಗಿದೆ, ಏನೋ ಒಂದು ಕಮ್ಯುನಲ್ ರೇಟ್ ಆಗಿದೆ. ಆ ಕಮ್ಯುನಲ್ ರೇಟ್ ಆದಾಗ ಯಾವ ರೀತಿ ನೀವು ಅದನ್ನ ತಡೆಯೋದಕ್ಕೆ, ಕಮ್ಯುನಲ್ ರೇಟ್ ತಡೆಯೋದಕ್ಕಾಗಲಿ ಅಥವಾ ಸೊಲ್ಯೂಷನ್ಸ್ ಯಾವ ರೀತಿ ಕಂಡುಹಿಡಿತೀರ ಅದನ್ನ ಸಡನ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಸೊ ಆನ್ ದ ಸ್ಪಾಟ್ ನೀವು ಆ ಸಿಚುವೇಶನ್ ಅಸೆಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಬುಕ್ ಓದಿದ್ರೆ ಬರಂಗಿಲ್ಲ, ಅದೆಲ್ಲ ಯು ಹ್ಯಾವ್ ಟು ಡಿಸ್ಕಸ್ ಮಾಡೋಕ್ಕಾಗುತ್ತೆ, ಬೇರೆ ಹತ್ರ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ. ಸೊ ಅಗೇನ್ ಸಿಚುವೇಶನ್ ಬೇಸ್ಡ್ ಏನ್ ಮಾಡ್ತಾರೆ ಅಂದ್ರೆ, ನಿಮ್ದು ಪರ್ಸನಲ್ ಎಥಿಕ್ಸ್ ಅಥವಾ ಪ್ರೊಫೆಷನಲ್ ಎಥಿಕ್ಸ್, ಪ್ರೊಫೆಷನಲ್ ಡ್ಯೂಟೀಸ್ ವರ್ಸಸ್ ಪರ್ಸನಲ್ ಡ್ಯೂಟೀಸ್, ಇವೆರಡರ ಮಧ್ಯೆ ಒಂದು ಎಥಿಕಲ್ ಡಿಲೆಮಾ ಕ್ರಿಯೇಟ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಇವಾಗ ನೀವು ಯಾವ ಚಾಯ್ಸ್ ನ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಎಥಿಕ್ಸ್ ಗೊತ್ತಾಗುತ್ತೆ ಅವರಿಗೆ. ಓಕೆ, ಅದಾದ್ಮೇಲೆ ಕಮ್ಯುನಿಕೇಶನ್ ಸ್ಕಿಲ್ಸ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಐದರ್ ಚೂಸ್ ಕನ್ನಡ ಆರ್ ಇಂಗ್ಲಿಷ್, ಎರಡನ್ನೂ ಚೂಸ್ ಮಾಡಿದ್ರು ಕೂಡ ಕಮ್ಯುನಿಕೇಶನ್ ಅಂದ್ರೆ ಅರ್ಥ ಮಾಡ್ಕೋಬೇಕು. ಕಮ್ಯುನಿಕೇಶನ್ ಅಂದ್ರೆ ದೊಡ್ಡ ದೊಡ್ಡ ವರ್ಡ್ ನಿಮ್ಮ ಹತ್ರ ಗೊತ್ತಿದೆ ಅಂದ್ರೆ ಅಥವಾ ವೊಕಾಬ್ಯುಲರಿ ಇದೆ ಅಂದ್ರೆ ಅದು ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲ. ನಿಮ್ಮ ಮೈಂಡ್ ಅಲ್ಲಿ ಏನಿದೆ, ನೀವು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಎಷ್ಟು ಸ್ಪಷ್ಟವಾಗಿ ನೀವು ಅವ್ರಿಗೆ ಅರ್ಥ ಮಾಡಿಸ್ತೀರಾ, ದಟ್ ಇಸ್ ಕಮ್ಯುನಿಕೇಶನ್. ಸಿಂಪಲ್ ವರ್ಡ್ಸ್ ಅಲ್ಲಾದ್ರೂ ಅರ್ಥ ಮಾಡಿಸಿ ಅಥವಾ ಬಿಗ್ ವರ್ಡ್ಸ್ ಆದ್ರೂ ಯೂಸ್ ಮಾಡ್ಕೊಂಡು ಅರ್ಥ ಮಾಡಿಸಿ, ಹೇಗಾದ್ರೂ ಅರ್ಥ ಮಾಡಿಸಿ ನೀವು ಹೇಳ್ಬೇಕಾಗಿರೋದನ್ನ ಪ್ರಾಪರ್ ಆಗಿ ಅರ್ಥ ಮಾಡಿಸಿದ್ರೆ ಸಾಕು, ಅದಕ್ಕೆ ಕಮ್ಯುನಿಕೇಶನ್ ಸ್ಕಿಲ್ ಅಂತಾರೆ. ನೆಕ್ಸ್ಟ್ ಕರ್ನಾಟಕ ಅವೇರ್ನೆಸ್ ವೆರಿ ಇಂಪಾರ್ಟೆಂಟ್. ಹೆಸರೇ KPS ಅಂತಿದೆ ಅಥವಾ KS ಅಂತಿದೆ, ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್. UPSC ಅಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲಿ ಯು ಹ್ಯಾವ್ ಟು ನೋ ಆಲ್ ಅಬೌಟ್ ಇಂಡಿಯಾ, ಯು ಹ್ಯಾವ್ ಟು ನೋ ಮೋರ್ ಅಬೌಟ್ ಇಂಡಿಯಾ. ಬಟ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲಿ ಯು ಹ್ಯಾವ್ ಟು ನೋ ಅಬೌಟ್ ಇಂಡಿಯಾ. ಸೊ ಇಂಡಿಯಾದ ಬಗ್ಗೆ ಗೊತ್ತಿರ್ಬೇಕು ನಿಮಗೆ, ಜೊತೆಗೆ ಕರ್ನಾಟಕ ಸ್ಪೆಸಿಫಿಕ್ ಅದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಂಡಿರಿ. ಫಾರ್ ಎಕ್ಸಾಂಪಲ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ನಡುವೆ ಇಷ್ಟೊಂದು ಡಿಫರೆನ್ಸ್ ಯಾಕಿದೆ, ಲಿಟರೇಚರ್ ಅಲ್ಲಾಗ್ಲಿ, ಲಿಟ್ರಸಿ ರೇಟ್ ಅಲ್ಲಾಗಲಿ, ಎಂಪ್ಲಾಯ್ಮೆಂಟ್ ರೇಟ್ ಅಲ್ಲಾಗಲಿ, ಅಥವಾ ಜೆಂಡರ್ ರೇಷಿಯೋ ಅಲ್ಲಾಗಲಿ ಯಾಕೆ ಎಷ್ಟೊಂದು ಡಿಸ್ಪ್ಯಾರಿಟಿ ಇದೆ, ಡೆವಲಪ್ಮೆಂಟಲ್ ಇಂಡೆಕ್ಸ್ ಅಲ್ಲೂ ಕೂಡ ಯಾಕೆ ಎಷ್ಟೊಂದು ಡಿಸ್ಪ್ಯಾರಿಟಿ ಇದೆ, ಅದ್ರ ಬಗ್ಗೆ ನಿಮಗೆ ಅರ್ಥ ಆಗಿರಲಿ, ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಸೊ ಸ್ಟೇಟ್ ಅಂಡ್ ನ್ಯಾಷನಲ್ ಲೆವೆಲ್ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಂಡಿರಿ. ಸೊ ಇವಾಗ ಇರಾನ್, ಇಸ್ರೇಲ್ ಮತ್ತೆ USA ವಾರ್ ನಡೀತಾ ಇದೆ, ಅದ್ರ ಬಗ್ಗೆ ಗೊತ್ತಿರ್ಬೇಕು ನಮಗೆ. ಅದಾದ್ಮೇಲೆ ಸ್ಟೇಟ್ ಲೆವೆಲ್ ಬಂದಾಗ ಇವಾಗ ಬಜೆಟ್ ಮಂಡನೆ ಆಗೋದಿದೆ, ಕರ್ನಾಟಕ ಸ್ಟೇಟ್ ಬಜೆಟ್, ಅದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ ನಮಗೆ. ನೆಕ್ಸ್ಟ್ ಎಥಿಕಲ್ ಕ್ಲಾರಿಟಿ, ಅದೇ ಹೇಳಿದ್ನಲ್ಲ, ನಿಮ್ಮ ವ್ಯಾಲ್ಯೂಸ್, ನಿಮ್ಮ ಇಂಟೆಗ್ರಿಟಿ ಅಂಡ್ ಯುವರ್ ಎಥಿಕಲ್ ರೀಸನಿಂಗ್ ಅಡ್ಮಿನಿಸ್ಟ್ರೇಟಿವ್ ಕಂಟೆಕ್ಸ್ಟ್, ಯಾವ ರೀತಿ ನೀವು ಆನ್ಸರ್ ಮಾಡ್ತಿರೋದ್ರಲ್ಲಿ ನಿಮ್ಮ ಎಥಿಕ್ಸ್ ಗೊತ್ತಾಗುತ್ತೆ ಅವರಿಗೆ. ಅದಾದ್ಮೇಲೆ ಲೀಡರ್ಶಿಪ್ ಟ್ರೈಟ್ಸ್, ವಿಷನ್, ಇನಿಷಿಯೇಟಿವ್ಸ್ ಅಂಡ್ ಪೊಟೆನ್ಷಿಯಲ್ ಫಾರ್ ದ ಹೈಯರ್ ರೆಸ್ಪಾನ್ಸಿಬಿಲಿಟೀಸ್. ಯಾಕಂದ್ರೆ ಯು ಆರ್ ಫೈನಲಿ ಗೋಯಿಂಗ್ ಟು ಬಿ ಗೆಟಿಂಗ್ ಸೆಲೆಕ್ಟೆಡ್ ಇಂಟು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ರೂಲ್ಸ್ ಫಾಲೋ ಮಾಡೋದು ಒಂದಾದ್ರೆ, ಆ ರೂಲ್ಸ್ ಅನ್ನ ತಗೊಂಡು ನೀವು ಕೆಳಗಡೆ ಇದ್ದವ್ರನ್ನ ಇನ್ಸ್ಪೈರ್ ಮಾಡೋದು, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರಲ್ಲಿ ನಿಮ್ಮ ಲೀಡರ್ಶಿಪ್ ಸ್ಕಿಲ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಇಂಟರ್ವ್ಯೂ ಪ್ರೊಸೆಸ್ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ, ಇವಾಗ ಶಾರ್ಟ್ ಲಿಸ್ಟ್ ಆಲ್ರೆಡಿ ಪಬ್ಲಿಷ್ ಮಾಡಿದ್ಮೇಲೆ ಕಾಲ್ ಲೆಟರ್ನ ಇಶ್ಯೂ ಮಾಡ್ತಾರೆ. ಕಾಲ್ ಲೆಟರ್ನ ಇಶ್ಯೂ ಮಾಡಿದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಪರ್ಸನಾಲಿಟಿ ಟೆಸ್ಟ್ ಅಂದ್ರೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದ್ಮೇಲೆ ಫೈನಲ್ ಲಿಸ್ಟ್ ನ ರಿಲೀಸ್ ಮಾಡ್ತಾರೆ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಚೆಕ್ ಲಿಸ್ಟ್ ಇಟ್ಕೋಬೇಕಾಗುತ್ತೆ. ಚೆಕ್ ಲಿಸ್ಟ್ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಡಾಕ್ಯುಮೆಂಟ್ ಅಲ್ಲಿ ಆಲ್ ದ ಒರಿಜಿನಲ್ ಸರ್ಟಿಫಿಕೇಟ್ಸ್, ಮಾರ್ಕ್ ಶೀಟ್ಸ್, ಐಡೆಂಟಿಟಿ ಪ್ರೂಫ್, ಏನೇನದ್ರಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲದನ್ನು ಕೂಡ ಆಲ್ರೆಡಿ ರೆಡಿ ಮಾಡಿ ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ನಿಮ್ಮ ಹತ್ರ. ನೆಕ್ಸ್ಟ್ ಡ್ಯಾಫ್ ಡೀಟೇಲ್ಸ್ ಅಂದ್ರೆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ. ಸೊ ನಾನು ಪ್ರೀವಿಯಸ್ ಇಯರ್ ಇಂಟರ್ವ್ಯೂ ಹೋದನ್ನ ಕೇಳಿದೆ, ಲಾಸ್ಟ್ ಇಯರ್ ಏನೋ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಇದ್ದಿಲ್ಲ. ಇಂಟರ್ವ್ಯೂಗಿಂತ ಮುಂಚೆ ಅವರಿಗೆ ಹಾಬೀಸ್ ನ ಲೆಟರ್ ಅಲ್ಲಿ ಬರ್ದುಕೊಡ್ಬೇಕು ಅಂತ ಹೇಳಿದ್ರಂತೆ. ಬಟ್ ಐ ಥಿಂಕ್ ದಿಸ್ ಇಯರ್ ದೇ ಮೈಟ್ ಚೇಂಜ್ ಇಟ್ ಅಂತಂದ್ರೆ, ಆಲ್ರೆಡಿ ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್ ಟೈಮ್ ಅಲ್ಲಿ ಅಪ್ಲೈ ಮಾಡೋದಕ್ಕೋಸ್ಕರ ಡ್ಯಾಫ್ ಇತ್ತು, ಆ ಡ್ಯಾಫ್ ನ ಅಪ್ಲೈ ಮಾಡಿದ್ರ. ಸೊ ಬೇಸ್ ಆನ್ ದಟ್ ಡ್ಯಾಫ್ ನೆಕ್ಸ್ಟ್ ಮತ್ತೆ ಇಂಟರ್ವ್ಯೂ ಟೈಮಲ್ಲಿ ಕೂಡ ಇನ್ನೊಂದು ಡ್ಯಾಫ್ ಅಪ್ಲೈ ಮಾಡೋದಕ್ಕೆ ವಿಂಡೋ ಕೊಡ್ತಾರೆ ಅನ್ಸುತ್ತೆ. ಆ ವಿಂಡೋದಲ್ಲಿ ನೀವು ಮೆನ್ಷನ್ ಮಾಡಬಹುದು. ನೆಕ್ಸ್ಟ್ ಕರ್ನಾಟಕ ಇಶ್ಯೂ ಬಗ್ಗೆ ಪ್ರಿಪೇರ್ ಬೇಕಾಗುತ್ತೆ. ನೆಕ್ಸ್ಟ್ ಮಾಕ್ ಇಂಟರ್ವ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಾಕ್ ಇಂಟರ್ವ್ಯೂ ಅಂದ್ರೆ ನಾರ್ಮಲಿ ಇಂಟರ್ವ್ಯೂ ಪ್ರಿಪರೇಷನ್ ಮಾಡುವಾಗ ನಿಮ್ಮ ಪಿಯರ್ಸ್ ಇರ್ತಾರೆ, ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ, ಅವ್ರ ಹತ್ರ ಡಿಸ್ಕಸ್ ಮಾಡಿ ಆನ್ಸರ್ ಮಾಡಿರ್ತಾರೆ. ಅವ್ರ ಜೊತೆ ಇನ್ಫಾರ್ಮಲ್ ಆಗಿ ಆನ್ಸರ್ ಮಾಡೋದು ಬೇರೆ ಆಗುತ್ತೆ, ಒಂದು ಪ್ರಾಪರ್ ಬೋರ್ಡ್ ಜೊತೆಗೆ ಫಾರ್ಮಲ್ ಆಗಿ ಆನ್ಸರ್ ಮಾಡೋದು ಬೇರೆ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಮಾಕ್ ಇಂಟರ್ವ್ಯೂನ ಅಟೆಂಡ್ ಮಾಡಿ. ನೆಕ್ಸ್ಟ್ ಕ್ಲಾರಿಟಿ ಫೋಕಸ್ ಏನಂತಂದ್ರೆ,
ಎಂಫಸೈಸ್ ಕ್ಲಿಯರ್ ಕನ್ಸೈಸ್ ಆನ್ಸರ್ ಓರ್ ಎಲಾಬರೇಷನ್, ಕ್ವಾಲಿಟಿ ಓವರ್ ಲೆಂತ್. ಏನಪ್ಪಾ ಅಂದ್ರೆ ನಾರ್ಮಲ್ ಆಗಿ ಇದು ಯಾವ್ದ್ರ ಮೇಲೆ ಅಪವಾದನೆ ಅಂತಲ್ಲ, ನಾರ್ಮಲ್ ಆಗಿ KPH ಸ್ಟೂಡೆಂಟ್ಸ್ ಹತ್ರ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಕ್ವಶನ್ಸ್ ನ ಕೇಳಿದ್ರೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನ್ ಗೊತ್ತಿರುತ್ತೆ ತಳ ಬುಡ, ಎಲ್ಲಿಂದ ಸ್ಟಾರ್ಟ್ ಆಯ್ತು ಎಲ್ಲಿಂದ ಎಂಡ್ ಆಯ್ತು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಇಂಟರ್ವ್ಯೂದಲ್ಲಿ ಇದು ಬೇಕಾಗಿಲ್ಲ ಅವ್ರಿಗೆ. ಇಂಟರ್ವ್ಯೂದಲ್ಲಿ ಏನ್ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ ಅದರಲ್ಲಿ ಸ್ಪೆಸಿಫಿಸಿಟಿ ಬೇಕಾಗುತ್ತೆ. ಸ್ಪೆಸಿಫಿಸಿಟಿ ಅಂದ್ರೆ ಕ್ಲಾರಿಟಿ ಇರಲಿ. ಸೊ ಕ್ಲಾರಿಟಿ ಮೇಲೆ ಫೋಕಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಸೊ ಹೇಳ್ದಂಗೆ ಇದು ಇಂಟರ್ವ್ಯೂ ಪ್ರೊಸೆಸ್ ಆಯ್ತು. ಇಂಟರ್ವ್ಯೂ ಪ್ರೊಸೆಸ್ ಅಲ್ಲಿ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಎರಡು ಪೋಸ್ಟ್ ಇರುತ್ತೆ. ಸೊ ಗ್ರೂಪ್ ಎದಲ್ಲಿ ಹೈಯೆಸ್ಟ್ ಯಾವ್ದಪ್ಪ ಅಂತಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಸೊ ಇವರು ಒಂದು 5 ವರ್ಷ ಕೆಲಸ ಮಾಡಿದ್ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಬಿಕಮ್ಸ್ DC ಆಗ್ತಾರೆ. ನೆಕ್ಸ್ಟ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನೆಕ್ಸ್ಟ್ ಆಗ್ತಾರೆ, SP ಆಗ್ತಾರೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗ್ತಾರೆ. ನೆಕ್ಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ವಿಲ್ ಬಿಕಮ್ IRS ಆಫೀಸರ್ ಅಂಡ್ ಅದಾದ್ಮೇಲೆ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಇರ್ತಾರೆ. ಅದಾದ್ಮೇಲೆ ತಹಶೀಲ್ದಾರ್ ಇರ್ತಾರೆ. ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಗ್ರೂಪ್ ಎ ಸರ್ವಿಸಸ್. ನೆಕ್ಸ್ಟ್ ಇದಾದ್ಮೇಲೆ ಗ್ರೂಪ್ ಬಿ ಪೋಸ್ಟ್. ಗ್ರೂಪ್ ಬಿ ಪೋಸ್ಟ್ ಅಂದ್ರೆ ಇದು ಎಕ್ಸಿಕ್ಯೂಟಿವ್ ಕ್ಯಾಡರ್ ಅಂತ ಕರೀತಾರೆ. ಎಕ್ಸಿಕ್ಯೂಟಿವ್ ಕ್ಯಾಡರ್ದಲ್ಲಿ ಯಾವ್ದು ಬರ್ತಾರೆ, ತಹಶೀಲ್ದಾರ್, ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ತಾಲೂಕು ಲೆವೆಲ್ ಮಾಡೋದಾಗ್ಲಿ. ನೆಕ್ಸ್ಟ್ ಅಸಿಸ್ಟೆಂಟ್ ಕಮಿಷನರ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಬರ್ತಾರೆ. ಫೀಲ್ಡ್ ಆಪರೇಷನ್ ಇನ್ ಕಮರ್ಷಿಯಲ್ ಟ್ಯಾಕ್ಸೇಷನ್, ಅಸಿಸ್ಟೆಂಟ್ ಲೇಬರ್ ಆಫೀಸರ್, ನೆಕ್ಸ್ಟ್ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ಸ್, ಇದೆಲ್ಲ ಯಾವ್ದ್ರಲ್ಲಿ ಬರುತ್ತೆ, ಗ್ರೂಪ್ ಬಿ ದಲ್ಲಿ ಬರುತ್ತೆ. ಸೊ ಇದ್ರ ಆಲ್ರೆಡಿ ಪೋಸ್ಟ್ ಎಷ್ಟಿದೆ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಸೊ ಅದ್ರ ಪ್ರಕಾರ ನೀವು ಪ್ರಿಪೇರ್ ಮಾಡಿ. ಸೊ ಆಬ್ವಿಯಸ್ಲಿ ಯಾವ ತರ ಅಂತಂದ್ರೆ ಹೈಯೆಸ್ಟ್ ಪೋಸ್ಟ್ ಅಸಿಸ್ಟೆಂಟ್ ಕಮಿಷನರ್ ಮತ್ತೆ DSP ಗೆ ನಿಮ್ಮ ಮಾರ್ಕ್ಸ್ ಟಾಪ್ ಅಲ್ಲಿ ಇರಬೇಕಾಗುತ್ತೆ. ಅವಾಗ ಅಷ್ಟೇ ಕೂಡ ನಿಮ್ಗೆ ಸಿಗಕ್ಕೆ ಸಾಧ್ಯ. ಅಗೇನ್ ರಿಸರ್ವೇಶನ್ ಕೂಡ ಎಲ್ಲ ಮ್ಯಾಟರ್ ಆಗುತ್ತೆ. ದಟ್ ವಿಲ್ ಡಿಸ್ಕಸ್ ಅಬೌಟ್ ಇಟ್ ಲೇಟರ್. ಸೊ ಇಷ್ಟೊಂದು ಗೊತ್ತಿದ್ರೆ ಸಾಕು ನಿಮ್ಗೆ. ಇವಾಗ ಈ ವಿಡಿಯೋ ಮಾಡೋದಕ್ಕೆ ಏನಪ್ಪಾ ಅಂತಂದ್ರೆ ತುಂಬಾ ಜನದ ಹತ್ರ ಒಂದು ಕ್ಲಟರ್ ಫಾರ್ಮ್ ಆಗಿದೆ. ಏನಪ್ಪಾ ಅಂತಂದ್ರೆ ಏನೋ ಮೇನ್ಸ್ಗೆ ಎಷ್ಟೊಂದು ಜನ ಟೆಸ್ಟ್ ಸೀರೀಸ್ ಮಾಡಿದ್ರು, ಪ್ರಿಲಿಮ್ಸ್ಗೆ ಟೆಸ್ಟ್ ಸೀರೀಸ್ ಇತ್ತು, ಜಾಯ್ನ್ ಆದ್ವಿ, ಏನೇನೋ ಮಾಡಿದ್ವಿ. ಬಟ್ ಇಂಟರ್ವ್ಯೂಗೆ ಏನ್ ಮಾಡೋಣ, ಇಂಟರ್ವ್ಯೂಲಿ ಏನ್ ಮಾಡೋದಪ್ಪ ಅನ್ನೋದಕ್ಕೋಸ್ಕರ ಎಲ್ಲರ ಹತ್ರ ಒಂದು ಡೌಟ್ ಇದೆ. ಸೊ ಇಂಟರ್ವ್ಯೂಗೋಸ್ಕರ ನಾನು ವಿನಾಯಕ್ ವೈ ಉಜ್ಜನಿ ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು IAS ಅಕಾಡೆಮಿಯಲ್ಲಿ ರೀಸೆಂಟ್ ಆಗಿ UPSC ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಇತ್ತು. ಸೊ UPSC ಇಂಟರ್ವ್ಯೂ ಫೆಬ್ರವರಿ 26 ಎಂಡ್ ಆಯ್ತು. ಸಾರಿ, ಫೆಬ್ರವರಿ 27ಗೆ ಎಂಡ್ ಆಯ್ತು. ಸೊ ಎಂಡ್ ಆಗೋ ಟೈಮ್ ಅಲ್ಲಿ ಫ್ರಮ್ ಡಿಸೆಂಬರ್ ಇಂದ ಹಿಡಿದು ಫೆಬ್ರವರಿವರೆಗೂ ಸೊ ಆಲ್ಮೋಸ್ಟ್ 3 months ವರೆಗೂ ಒಂದು ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ನ ಮಾಡಿದ್ದೆ. ಸೊ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಲ್ಲಿ ಆಲ್ಮೋಸ್ಟ್ 60+ ಸ್ಟೂಡೆಂಟ್ಸ್ ಬೋತ್ ಫ್ರಮ್ ಕರ್ನಾಟಕ ಅಂಡ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಸೊ ನಾವು ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಕರೆಂಟ್ ಇಶ್ಯೂಸ್ ಮೇಲೆ ಕಂಪ್ಲೀಟ್ ಆಗಿ ಅಸೆಸ್ ಮಾಡ್ತೀವಿ. ಸೊ ಕರೆಂಟ್ ಇಶ್ಯೂ ಏನ್ ನಡೀತಿದೆ ಅದ್ರ ಮೇಲೆ ಒಂದು ಕಂಟೆಂಟ್ ಕೊಡ್ತೀವಿ. ಸೊ ಅದಾದ್ಮೇಲೆ ಏನ್ ಮಾಡ್ತೀವಿ, 1-to-1 ಏನಂತಂದ್ರೆ 1-on-1 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹತ್ರ ಕೆಲವೊಂದು ವೀಕ್ನೆಸ್ ಇರುತ್ತೆ, ನಿಮ್ಮ ಹತ್ರ ಕೆಲವೊಂದು ಸ್ಟ್ರೆಂತ್ ಇರುತ್ತೆ. ಸೊ ಆ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಿಮ್ಮಷ್ಟಕ್ಕೆ ನಿಮಗೆ ಆಗದೆ ಇರೋ ಟೈಮ್ ಅಲ್ಲಿ 1-on-1 ಮಾಡಿ. ನನ್ನ ಹತ್ರ ಆಗಲಿ ಅಥವಾ ಇಲ್ಲಿ ಬಸನಗೌಡ ಸರ್ ಅಂತಿದ್ದಾರೆ, ಹಿ ಇಸ್ ಆಲ್ಸೋ ಗಿವಿಂಗ್ ಇಂಟರ್ವ್ಯೂ ದಿಸ್ ಇಯರ್, ಐ ಆಮ್ ಆಲ್ಸೋ ಗಿವಿಂಗ್ KPS ಇಂಟರ್ವ್ಯೂ ದಿಸ್ ಇಯರ್. ಸೊ ಯು ಕ್ಯಾನ್ ಮೀಟ್ ಅಸ್, ವಿಲ್ ಬಿ ಅವೈಲೇಬಲ್ ಆಲ್ ದ ಟೈಮ್ ಅಟ್ ಆಫ್ಲೈನ್ ಆಫೀಸ್ ಇನ್ ಬ್ಯಾಂಗ್ಳೂರ್. ಸೊ ಬಂದು 1-on-1 ಡಿಸ್ಕಸ್ ಮಾಡಿ. ಅದಾದ್ಮೇಲೆ ಬೋರ್ಡ್ ವೈಸ್ ಟ್ರಾನ್ಸ್ಕ್ರಿಪ್ಟ್ ನ UPSC ಅಲ್ಲಿ ಮಾಡಿದ್ವಿ. ಸೊ ಇದರಲ್ಲಿ ನಮಗೆ ಏನಾದ್ರು ಸಿಕ್ತಂದ್ರೆ ಡಿಫ್ರೆಂಟ್ ಬೋರ್ಡ್ಸ್ ಯಾವ ತರ ಪ್ರಿವಿಯಸ್ ಕ್ವಶನ್ಸ್ ಕೇಳಿದ್ರೆ ಅಂತ ಸಿಕ್ತಂದ್ರೆ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ ನಿಮ್ ಜೊತೆಗೆ. ಅದಾದ್ಮೇಲೆ ಗೈಡೆನ್ಸ್ ಓರಿಯೆಂಟೆಡ್ ಇಂಟರ್ವ್ಯೂ ಪ್ರಿಪರೇಷನ್ ಇದೇ ಮಾಡ್ತೀವಿ. ಅಂದ್ರೆ ಆಬ್ವಿಯಸ್ಲಿ ಎಲ್ರಿಗೂ ಸ್ವಲ್ಪ ಕ್ಲಟರ್ ಇರುತ್ತೆ. ಸೊ ಡ್ಯಾಫ್ ಮೇಲೆ ಯಾವ ತರ ಪ್ರಿಪೇರ್ ಆಗೋದ್ರ ಬಗ್ಗೆ ಹೇಳ್ತೀವಿ. ಸೊ ನೀವು ಡ್ಯಾಫ್ ನ ತಗೊಂಡ್ಬಂದ್ರೆ ಆ ಡ್ಯಾಫ್ ಮೇಲೆ ಕ್ವಶನ್ ಮಾಡ್ತೀನಿ. ಕ್ವಶನ್ ಹೆಂಗಿರುತ್ತಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ರೀಸೆಂಟ್ ಆಗಿ ಒಬ್ಬ ಸ್ಟೂಡೆಂಟ್ ಬಂದಿದ್ರು. So student, so he is giving KPSC interview this year and also is giving CAPF interview also. So CAPF interview ಬಂದಾಗ ಸರ್ ನನಗೆ CAPF interviewಗೆ ಪ್ರಾಪರ್ ಆಗಿ ಗೈಡೆನ್ಸ್ ಸಿಗ್ತಾ ಇಲ್ಲ, ಏನಾದ್ರು ಮಾಡಿ ಅಂತ ಕೇಳಿದಾಗ ಸೊ ಅವರ ಡ್ಯಾಫ್ ಇಸ್ಕೊಂಡು ಆ ಡ್ಯಾಫ್ ಮೇಲೆ ಕ್ವಶನ್ ಫಾರ್ಮ್ ಮಾಡಿದ್ವಿ. ಕ್ವಶನ್ ಯಾವ ತರ ಫಾರ್ಮ್ ಮಾಡಿದ್ವಿ ಅಂದ್ರೆ ಫಾರ್ UPSCಗೆ ಆಲ್ಮೋಸ್ಟ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ GPT ಮತ್ತೆ ಜೆಮಿನಿ ಎರಡನ್ನೂ ಆಲ್ರೆಡಿ ಟ್ರೈನ್ ಮಾಡಿದೀನಿ. ಸೊ ಟ್ರೈನ್ ಮಾಡಿರೋದಕ್ಕೋಸ್ಕರ ನೀವು ಡ್ಯಾಫ್ ನ ಕೊಟ್ರೆ ಸಾಕು, ಇಟ್ ಪ್ರೊವೈಡ್ಸ್ ಯು ಕ್ವಶನ್ ನೋಡಿ ಇಲ್ಲಿ. ಸೊ ಸೆಕ್ಷನ್ ಎ ಐಡೆಂಟಿಟಿ, ನೇಮ್ ಅಂಡ್ ಪರ್ಸನಾಲಿಟಿ, ನಿಮ್ಮ ಹೆಸರು ಮೇಲೆ ಕ್ವಶನ್ಸ್ ಯಾವ ತರ ಬರ್ಬೋದು. ಸೊ ವಾಟ್ ಡಸ್ ದ ನೇಮ್ ಮೀನ್ ಟು ಯುವರ್ ಪರ್ಸನಲಿ, ಡಸ್ ಯುವರ್ ನೇಮ್ ಇನ್ಫ್ಲೂಯೆನ್ಸ್ ಯು, ಹೌ ಪೀಪಲ್ ಪರ್ಸೀವ್ ಯು. ಸೊ ಈ ತರ ಅಂತ ಕ್ವಶನ್ಸ್ ಕೇಳುವಂತ ಚಾನ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಕ್ವಶನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಆಲ್ಮೋಸ್ಟ್ ಅರೌಂಡ್ 200+ ಕ್ವಶನ್ಸ್ ಇರುತ್ತೆ. ಸೊ ಅರೌಂಡ್ 200+ ಕ್ವಶನ್ಸ್ ಮೇಲೆ ನೀವು ಪ್ರಾಪರ್ ಆಗಿ ಪ್ರಿಪೇರ್ ಆದ್ರೆ ಸಾಕು, ನಿಮ್ಮ ಇಂಟರ್ವ್ಯೂ ಪ್ರೊಸೆಸ್ ಕಂಪ್ಲೀಟ್ ಆಗಿ ಪ್ರಿಪೇರ್ ಆದಂಗೆನೆ. ಸೊ ಇದ್ರ ಮೇಲೆ ನೋಟ್ಸ್ ಮಾಡ್ಕೊಂಡ್ರೆ ಸಾಕು ನೀವು. ಸೊ ರೀಸೆಂಟ್ ಆಗಿ ಇದೆಲ್ಲ ಮಾಡೋದಕ್ಕೋಸ್ಕರ ನಮ್ಮ UPSC ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಲ್ಲಿ ಬಂದಿರುವಂತ ಸ್ಟೂಡೆಂಟ್ಸ್ ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ರೀಸೆಂಟ್ ಆಗಿ ಟ್ರೆಕ್ ವಿತ್ ರಾಂಬಾಬು ಸರ್ ಕೂಡ ಮಾಡಿದ್ವಿ. ಸೊ ರಾಂಬಾಬು ಸರ್ ನಮ್ಮ ಫೌಂಡರ್ ಆಫ್ ಲಾ ಎಕ್ಸಲೆನ್ಸ್ IAS ಅಕಾಡೆಮಿ, ಇಸ್ ಫ್ರಮ್ ಹೈದರಾಬಾದ್. ಬಟ್ ನಿಮ್ಮ KPS ಸ್ಟೂಡೆಂಟ್ಸ್ಗೋಸ್ಕರ ಬೆಂಗಳೂರಿಗೆ ಬರೋದಕ್ಕೋಸ್ಕರ ಕೂಡ ರೆಡಿ ಇದ್ದಾರೆ. ಜೊತೆಗೆ ಆನ್ಲೈನ್ ಅಲ್ಲಿ ನಿಮ್ಮ ಹತ್ರ ಇಂಟ್ರಾಕ್ಷನ್ ಮಾಡ್ಬೇಕಂದ್ರೆ ಆನ್ಲೈನ್ ಕೂಡ ಇಂಟ್ರಾಕ್ಷನ್ ಮಾಡ್ತಾರೆ. ಅದಾದ್ಮೇಲೆ ಸೊ ಡ್ಯಾಫ್ ಫಿಲ್ಲಿಂಗ್ ಸೆಷನ್ ಕೂಡ ಹೆಲ್ಪ್ ಮಾಡ್ತಾರೆ ರಾಂಬಾಬು ಸರ್. ಸೊ ಇದಾದ್ಮೇಲೆ ಏನ್ ಮಾಡ್ತೀವಿ ನಾವು ಇದರಲ್ಲಿ, ಸೊ ವೆರಿ ಇಂಪಾರ್ಟೆಂಟ್, ಬೇರೆ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಲ್ಲ ಇದನ್ನ. ಏನಪ್ಪಾ ಅಂತಂದ್ರೆ ಇದು ನೋಡಿ. ಸೊ ದೀಸ್ ಆರ್ ಆಲ್ UPSC ಅಟೆಂಡಿಂಗ್ ಇಂಟರ್ವ್ಯೂ ಸ್ಟೂಡೆಂಟ್ಸ್. ಸೊ ನಾವೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದ್ವಿ, ಡೈಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಡೈಲಿ ಡಿಸ್ಕಷನ್ಸ್ ಜಸ್ಟ್ ಫಾರ್ 2 hours. 1 hour ನ್ಯೂಸ್ ಪೇಪರ್ ಮೇಲೆ ಮಾಡ್ತಿದ್ವಿ, ಇನ್ 1 hour ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್.
ಓಕೆ, ಇಂಟರ್ವ್ಯೂ ಕ್ವಶನ್ಸ್ ಡಿವೈಡ್ ಮಾಡ್ಕೊಂಡಿದ್ವಿ. ಯಾವ ತರ ಅಂದ್ರೆ ಒಪಿನಿಯನ್ ಬೇಸ್ ಕ್ವಶನ್ಸ್ ಬೇರೆ ಇರುತ್ತೆ, ಸಿಚುವೇಶನ್ ಬೇಸ್ ಕ್ವಶನ್ ಬೇರೆ ಇರುತ್ತೆ, ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನ್ ಬೇರೆ ಇರುತ್ತೆ, ಆಮೇಲೆ ಫ್ಯಾಕ್ಚುಯಲ್ ಬೇಸ್ ಕ್ವಶನ್ ಬೇರೆ ಇರುತ್ತೆ, ಡ್ಯಾಫ್ ಬೇಸ್ ಕ್ವಶನ್ ಬೇರೆ ಇರುತ್ತೆ. ಸೊ ಈ ರೀತಿ ಒಂದು ಕ್ವಶನ್ಸ್ ಅಥವಾ ಪರ್ಸನಾಲಿಟಿ ಬೇಸ್ ಕ್ವಶನ್ಸ್, ಈ ರೀತಿ ಇರುವಂತ ಕ್ವಶನ್ಸ್ ನ ಯಾವ ತರ ನೀವು ಟ್ಯಾಕಲ್ ಮಾಡ್ಬೇಕು ಅನ್ನೋದನ್ನ ಈ ಡಿಸ್ಕಷನ್ ಅಲ್ಲಿ ಮಾಡ್ತಾ ಇದ್ವಿ. ಸೊ ಇದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ರೀಸೆಂಟ್ ಆಗಿ ಬಂದಿರುವಂತ ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ. ಜಸ್ಟ್ ಸೊ ಪರ್ಸನಲ್ ಪಬ್ಲಿಸಿಟಿ ಅಲ್ಲ ಅಂದ್ರೂ ಕೂಡ ನಿಮಗೆ ಒಂದು ನನ್ನ ಬಗ್ಗೆ ಕ್ರೆಡಿಬಿಲಿಟಿಗೋಸ್ಕರ ಒಂದು ಗೊತ್ತಾಗ್ಲಿಕ್ಕೋಸ್ಕರ ಇಲ್ಲಿ ಸ್ಕ್ರೀನ್ ಶಾಟ್ ನ ಅಸೋಸಿಯೇಟ್ ಮಾಡಿದ್ದೀನಿ. ಸೊ ರೀಸೆಂಟ್ ಆಗಿ ವಿನಾಯಕ್ ಸರ್ ಲಾ ಎಕ್ಸಲೆನ್ಸ್ ಡ್ಯಾಫ್ ಅಂತ ಹೇಳಿದ್ದಾರೆ, ಇಲ್ಲಿ ವಿನಾಯಕ್ ಸರ್ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ವಿನಾಯಕ್ ಸರ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇಲ್ಲೂ ಕೂಡ ವಿನಾಯಕ್ ಸರ್ ಬ್ರದರ್ ಫೀಲ್ಡ್ ಅಂತ ಹೇಳಿದ್ದಾರೆ, ಇಲ್ಲೂ ಕೂಡ ವಿನಾಯಕ್ ಸರ್. ಸೊ ರೀಸೆಂಟ್ ಆಗಿ ಹೆಲ್ಪ್ ಮಾಡಿರೋದಕ್ಕೋಸ್ಕರ ದೇ ಹ್ಯಾವ್ ಎಕ್ಸ್ಪ್ರೆಸ್ಡ್ ದೇರ್ ಗ್ರಾಟಿಟ್ಯೂಡ್. ಸೊ KPSC ಅಲ್ಲಿ ಕೂಡ ಆಲ್ರೆಡಿ ಒಂದು 30 ಮೆಂಬರ್ಸ್ ಆಲ್ರೆಡಿ ಬಂದು ಮೀಟ್ ಆಗಿದ್ದಾರೆ. ಸೊ ಒಂದು ಗ್ರೂಪ್ ನ ಫಾರ್ಮ್ ಮಾಡಿದ್ವಿ, ಒಂದು ಫಾರ್ಮ್ ನ ಕೊಟ್ಟಿದ್ವಿ ಎಲ್ರಿಗೂ. ಆ ಫಾರ್ಮ್ ನ ಫಿಲ್ ಮಾಡಿದ್ರೆ ನಿಮಗೆ ಗ್ರೂಪ್ಗೆ ಆಡ್ ಮಾಡ್ತೀವಿ. ಗ್ರೂಪ್ಗೆ ಆಡ್ ಮಾಡಿದ್ಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದು ಅಂತ ತಿಳ್ಕೊಂಡು ನಿಮ್ಮ ಡಿಸ್ಟ್ರಿಕ್ಟ್ ಒಂದು ಡಿಸ್ಟ್ರಿಕ್ಟ್ ಪ್ರೊಫೈಲ್ ನ ಕೊಡ್ತೀವಿ. ಡಿಸ್ಟ್ರಿಕ್ಟ್ ಪ್ರೊಫೈಲ್ ಅಂದ್ರೆ 9 ಡಿವಿಷನ್ ಮಾಡಿದ್ವಿ ಡಿಸ್ಟ್ರಿಕ್ಟ್ ಅಲ್ಲಿ. ಒಂದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಆಫ್ ಡಿಸ್ಟ್ರಿಕ್ಟ್, ನೆಕ್ಸ್ಟ್ ಎಕಾನಮಿ, ನೆಕ್ಸ್ಟ್ ಕಲ್ಚರ್, ನೆಕ್ಸ್ಟ್ ಪೊಲಿಟಿಕ್ಸ್, ಯಾವ ತರ ಇದೆ ನಿಮ್ಮ ಡಿಸ್ಟ್ರಿಕ್ಟ್ ಕಂಪ್ಲೀಟ್ ಆಗಿ ಪ್ರೊಫೈಲ್ ನ ಅದರಲ್ಲಿ ಮಾಡ್ತೀವಿ, ರೆಡಿ ಮಾಡಿದೀವಿ ಆಲ್ರೆಡಿ. ಆಲ್ಮೋಸ್ಟ್ ಒಂದು 18 ಡಿಸ್ಟ್ರಿಕ್ಟ್ಸ್ ನಮ್ಮ ಕರ್ನಾಟಕದಿಂದ ಒಂದು 18 ಜನ UPSC ಇಂಟರ್ವ್ಯೂ ಹೋಗ್ತಾ ಇದ್ರು. ಅವ್ರು 18 ಜನ ಡಿಸ್ಟ್ರಿಕ್ಟ್ ಬಗ್ಗೆ ಆಲ್ರೆಡಿ ಪ್ರೊಫೈಲ್ ನ ಮಾಡಿದೀನಿ. ಇನ್ ಕೇಸ್ ಯು ಡು ಬಿಲಾಂಗ್ ಟು ಅದರ್ ಡಿಸ್ಟ್ರಿಕ್ಟ್ಸ್ ಅಪಾರ್ಟ್ ಫ್ರಮ್ ದಿಸ್ 18 ಡಿಸ್ಟ್ರಿಕ್ಟ್ಸ್, ಅವ್ರಿಗೂ ಕೂಡ ಡಿಸ್ಟ್ರಿಕ್ಟ್ ಪ್ರೊಫೈಲ್ ನ ವೆರಿ ಸೂನ್ ಮಾಡ್ತೀವಿ. ನೀವು ಅದರಲ್ಲಿ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸಾಕು, ಕೊಡ್ತಿರ್ತೀವಿ. ಅದ್ರ ಜೊತೆಗೆ ಅವಾಗ ಇವಾಗ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮೇಲೆ ಡೈಲಿ ಡಿಸ್ಕಷನ್ ಮಾಡ್ತಿರ್ತೀವಿ. ಅದ್ರ ಮೇಲೆ ಕರೆಂಟ್ ಅಫೇರ್ಸ್ ಮೇಲೆ ಒಂದು ನೋಟ್ಸ್ ಮಾಡಿರ್ತೀವಿ, ಆ ನೋಟ್ಸ್ ಕೂಡ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕ್ವಶನ್ಸ್ ಬಂದೇ ಬರ್ತಿರುತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬೇಸಿಕ್ಸ್ ಇಂದ ಹಿಡಿದು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಏನು ಮಷಿನ್ ಲರ್ನಿಂಗ್, ಏನ್ ಇದರಿಂದ ಇಂಪಾರ್ಟೆನ್ಸ್, ಸೊ ಏನಿದು ಸರ್ವಮಯ ಅಂದ್ರೆ ಏನು, ರೀಸೆಂಟ್ ಆಗಿ ಆಗಿರುವಂತಹ ಸಮಿಟ್ ಮೇಲೆ ಏನ್ ಇಂಪಾರ್ಟೆನ್ಸ್, ಎಲ್ಲಾದ್ರೂ ಕೂಡ ನೋಟ್ಸ್ ಮಾಡಿದೀವಿ. ಆಮೇಲೆ ನೆಕ್ಸ್ಟ್ ಬೆಂಗಳೂರು ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಅನ್ಕೊಳ್ಳಿ, ಟ್ರಾಫಿಕ್ ಯಾಕೆ ಇಷ್ಟೊಂದಿದೆ ಬೆಂಗಳೂರಲ್ಲಿ, ಮೆಟ್ರೋ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ, ಅದ್ರ ಬಗ್ಗೆನೂ ಕ್ವಶನ್ಸ್ ಮಾಡಿದೀವಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಆಗಲಿ, ಅದ್ರ ಮೇಲೂ ಕೂಡ ಆಲ್ರೆಡಿ ಟಾಪಿಕ್ಸ್ ನ ಮಾಡಿದೀವಿ, ಕಂಟೆಂಟ್ ನ ಮಾಡಿದೀನಿ, ಎಲ್ಲ ಮಾಡಿದೀನಿ. ಸೊ ನಿಮ್ಮ ಏನಂತಂದ್ರೆ ಆ ಗ್ರೂಪ್ಗೆ ರಿಜಿಸ್ಟರ್ ಆಗಿ ನಿಮ್ಮ ಡೀಟೇಲ್ಸ್ ಅಂದ್ರೆ ಫಿಲ್ ಮಾಡಿ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ ಆಡ್ ಮಾಡ್ತೀವಿ. ಆಡ್ ಮಾಡಿದ್ಮೇಲೆ ಡೈಲಿ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಇನ್ ಕೇಸ್ ನೀವು ಬೆಂಗಳೂರಲ್ಲಿದ್ರೆ ಆಫ್ಲೈನ್ ಆಗಿ ಇಲ್ಲಿಗೆ ಬನ್ನಿ, ಆಫ್ಲೈನ್ ಇಲ್ಲಿ ಬಂದು ಡೈಲಿ ಡಿಸ್ಕಷನ್ ಇರುತ್ತೆ, ಡಿಸ್ಕಷನ್ ಅಟೆಂಡ್ ಮಾಡಿ. ಇನ್ ಕೇಸ್ ನಿಮ್ಮ ಡೈಲಿ ಡಿಸ್ಕಷನ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಬರೀ 1-to-1 ಬೇಕಂದ್ರೆ ನಾನು ಯಾವಾಗ ರೆಡಿ ಇರ್ತೇನೆ, ಯು ಕ್ಯಾನ್ ಕಮ್ ಅಂಡ್ ಮೀಟ್ ಮೀ ಎನಿ ಟೈಮ್. ಅವ್ರ ಬಸವನಗೌಡ ಸರ್ ಇರುತ್ತೆ, ಯು ಕ್ಯಾನ್ ಕಮ್ ಅಂಡ್ ಮೀಟ್ ಎನಿ ಟೈಮ್. ಸೊ ದಿಸ್ ಈಸ್ ಲೈಕ್ ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಅವರಿಂದ ನಡೀತಿರುವಂತ KAS ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್. ಸೊ ನಿಮಗೆ ಜಾಸ್ತಿ ಡೌಟ್ ಇತ್ತಂದ್ರೆ ಯು ಕ್ಯಾನ್ ರೈಟ್ ಇನ್ ದ ಕಮೆಂಟ್ ಬಾಕ್ಸ್. ನಿಮಗೆ ಬೇರೆ ಯಾವ್ದು ಕ್ಲಾಸ್ ಈ ರೀತಿಯಾದಂತಹ ಆನ್ಲೈನ್ ಇರುವಂತಹ ಸ್ಟೂಡೆಂಟ್ಸ್ಗೆ ಯಾವ್ದೊಂದು ಟಾಪಿಕ್ಸ್ ಮೇಲೆ ಡೈಲಿ ಕ್ಲಾಸಸ್ ಬೇಕಾಗಿತ್ತು ಅಂದ್ರೆ ಅದನ್ನು ಕೂಡ ಟೈಪ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ಕ್ಲಾಸಸ್ ತಗೊಂಡ್ಬರ್ತೀವಿ. ಅಥವಾ ಆನ್ಲೈನ್ ಅಲ್ಲಿ ಏನಾದ್ರು ಹೆಲ್ಪ್ ಬೇಕಾದ್ರೆ ಅದನ್ನು ಕೂಡ ತಗೊಂಡ್ಬರ್ತೀವಿ. ಇದನ್ನ ಬಿಟ್ಟು ಬೇರೆ ಡೌಟ್ ಇತ್ತಂದ್ರೆ ಪ್ಲೀಸ್ ರೈಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಇದನ್ನ ಹೇಳ್ತಾ once again congratulating you all for this success. I would like to end this video. Jai Hind, Jai Karnataka.